ಚಾರ್ಟ್ ಶೀಟ್ 0308 030 ಒಂದು ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದೆ. ಚಾರ್ಟ್ ಶೀಟ್ 0308 ಅದು ಏನಂದ್ರೆ 2003ರಿಂದ 2008ರಲ್ಲಿ ನಡೆಯುವಂತ ಒಂದು ಕಾಲಘಟ್ಟದ ಕತೆ ಇದು. ಇದು ಸ್ಟೋರಿ ಹುಟ್ಟಿದ್ದೆ ಒಂದು ವಿಚಿತ್ರ ಆಗಿ ನಮ್ಗೆ ಯಾವ ತರ ಅಂತ ಹೇಳ್ತೀವಿ. ದಿನೇಶ್ ಅವರು ಒಂದಿನ ಬರ್ತಾರೆ, ಬಂದು ಉಮೇಶ್ ಸರ್ ಮನೆ ಕರ್ಕೊಂಡು ಹೋಗ್ತಾರೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಕೊಡ್ತಾರೆ ಉಮೇಶ್ ಸರ್. ಸುಮ್ಮನೆ ಒಂದು ಸ್ಟೋರಿ ಲೈನ್ ಹೇಳ್ತಾರೆ. ಅವತ್ತು ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಅವರು, ದಿನೇಶ್ ಅವರು. ಲಕ್ಷ್ಮಣ್ ಅವರು ಪ್ರೊಡ್ಯೂಸರ್ ಆಗಿರ್ಲಿಲ್ಲ. ಆ ಕತೆ ಯಾವ ತರ ಕಾಡುತ್ತೆ ನನಗೆ ಅಂದ್ರೆ, ಒಂದ್ 3 ದಿನ ಅದು ನನಗೆ ಈ ತರ ಆಗ ನಡೆಯತ್ತ ಮನುಷ್ಯನ ಜೀವನದಲ್ಲಿ ಅನ್ನೋದು ಒಂದು ದೊಡ್ಡ ಕುತೂಹಲ, ಮತ್ತೆ ತಲೆಯಲ್ಲಿ ಒಂಥರ ಗುಂಗ್ರಾಗ್ತಾರೆ. ಸೊ ಅದೇ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ. ಒಂದ್ 15 ದಿನ ಆಗುತ್ತೆ. 15 ದಿನ ಆದ್ಮೇಲೆ ಲಕ್ಷ್ಮಣ್ ಅವರು ದಿನೇಶ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಸರ್ ಒಂದ್ ಸಿನಿಮಾ ಮಾಡೋಣ ಅಂತ. ನಾರ್ಮಲ್ ಆಗಿ ಡೈರೆಕ್ಟರ್ ಆದವನು ಪ್ರೊಡ್ಯೂಸರ್ಗೆ ಒಂದ್ ಕತೆ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ, ಪ್ರೊಡ್ಯೂಸರ್ ಕಾಲ್ ಬರುತ್ತಾ ಅಂತ ಹೇಳಿ. ಆದ್ರೆ ಇದು ಏನಾಯ್ತು ಅಂದ್ರೆ, ಇವರೇ ಒಂದು ಕತೆ ಮಾಡೋಣ ಅಂತ ಹೇಳಿದ ತಕ್ಷಣ ನಾನೇನ್ ಹೇಳ್ತೀನಿ ಇಮಿಡಿಯೇಟ್ ಆಗಿ, ಸರ್ ಉಮೇಶ್ ಸರ್ ಅವ್ರ ಕತೆ ಹೇಳಿದ್ರಲ್ಲ ಅದನ್ನ ಮಾಡೋಣ ಸರ್. ಸರಿ, ಮತ್ತೆ ಅವ್ರ ಮನೆಗೆ ಹೋಗ್ತೀವಿ. ಡೀಟೇಲ್ ಕತೆ ಕೇಳ್ತೀನಿ. 72 ಸೀನ್ಸ್ ಸ್ಕ್ರೀನ್ ಪ್ಲೇ, 22 ಸೀನ್ ಬರೀತೀನಿ. ಬಂದ್ಬಿಟ್ಟು ಅವ್ರ ಮುಂದೆ ನರೇಶನ್ ಕೊಡ್ತೀನಿ. ತುಂಬಾ ನೀಟಾಗಿ ಮಾಡಿದ್ಯಾ, ಯು ಕ್ಯಾನ್ ಗೋ ಹೆಡ್ ಅಂದ್ರು. ಯಾಕಂದ್ರೆ ಅವ್ರ ಜವಾಬ್ದಾರಿ. ಒಂದ್ ಸ್ವಲ್ಪ ಕತೆ ಆ ಕಡೆ ಈ ಕಡೆ ಆದ್ರೂ ಅವ್ರು ಯಾರು ಬರ್ದಿರ್ತಾರೋ ಅವ್ರು ಇಷ್ಟ ಪಡೋದಿಲ್ಲ. ಎಷ್ಟೋ ಉದಾಹರಣೆಗಳಿದೆ. ತಾರಾಸು ಅವರು ಬರೆದಂತ ಒಂದ್ ಕತೆನ ಪುಟ್ಟಣ್ಣ ಅವರು ಸರಿ ಬರೋದಿಲ್ಲ, ಹೋಗೋ ಇದು ಕೆರೆ ಆಗಿದ್ದಂಗಿದೆ ಅಂತೆಲ್ಲ ಹೇಳಿರೋದೆಲ್ಲ ನಮ್ಗೆ ಭಯ ಆಗುತ್ತೆ ಅವಾಗ. ಸೊ ಹಾಗಾದಾಗ ಇವರು ಸರ್ ನನಗೆ ನರೇಟ್ ಮಾಡೋದಂತದನ್ನು ಒಂದ್ಸಲ ಕ್ಲೀನ್ ಆಗಿ ಡೈಲಾಗ್ ಬರೆದು ಅವ್ರ ಮುಂದೆ ಒಪ್ಪಿಸಿದಾಗ ಅವರು ಸರಿಯಾಗಿ ಮಾಡಿದ್ರೆ ಕ್ಯಾನ್ ಪ್ರೊಸೀಡ್ ಅಂದ್ಮೇಲೆ ನಾವು ಶೂಟಿಂಗ್ ಕ್ಯಾಸ್ಟಿಂಗ್ ಶುರು ಮಾಡ್ತೀವಿ. ಎಲ್ಲಾ ಪಾತ್ರಗಳು ಫಿಟ್ ಆಗುತ್ತೆ. ಹೀರೋ ಪಾತ್ರ, ಇನ್ನೊಂದು ಕ್ಯಾರೆಕ್ಟರ್. ಆದ್ರೆ ಈ ಚಾಲೆಂಜಿಂಗ್ ಅಂದ್ರೆ ಆ ರಾಮಣ್ಣನ ಕ್ಯಾರೆಕ್ಟರ್ ಏನ್ ಸುಂದರಾಜ್ ಮಾಡಿದಾರೋ ಅದು ತಲೆ ಕೆಟ್ಟೋಗುತ್ತೆ. ಎಷ್ಟೋ ಜನ ಅನ್ಕೊಂತೀವಿ ಏನೋ ಹಿಂಗಾಗತ್ತಾ. ಒಂದ್ ಫೈನ್ ಡೇ ಇವರು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಸುಂದರಾಜ್ ಅವ್ರು ಹೆಂಗೆ ಸರ್? 9:30 ರಾತ್ರಿ. ಸರಿ ಸರ್ ಫೋನ್ ಮಾಡ್ತೀವಿ. ಯಾವ ಆರ್ಟಿಸ್ಟ್ ನೋಡಿ 9:30ಗೆ ಮನೆಗೆ ಬನ್ನಿ ಅಂತ ಹೇಳಲ್ಲ, ನಿಮ್ಗೆ ಗೊತ್ತು. ಸೊ ಸರ್ ಮನೆಗೆ ಬಂದ್ಬಿಡಿ ಅಂತಾರೆ. ನಾನು ನನ್ನ 2 ವೀಲರ್ಲಿ ಇವ್ರು ಕೂರ್ಸ್ಕೊಂಡ್ ಬರ್ತೀನಿ ಅವ್ರ ಮನೆಗೆ. ಬಂದ್ಬಿಟ್ಟು 9:45ಗೆ ಅವ್ರ ಕತೆ ಹೇಳ್ತೀನಿ. ಅವ್ರ ಕಣ್ಣಲ್ಲಿ ನೀರು ತುಂಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಪ್ಲೀಸ್, ನಾನು ರಾಮಣ್ಣನ್ ಸೆಟ್ ಆಗ್ತೀನಿ ಇದಕ್ಕೆ. ನನಗೆ ಅವ್ರು ಹೇಳಿದ್ ನೋಡಿ ನನಗೆ ಅವತ್ತಿನ ದಿನ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫುಲ್ ಸರ್ಕಸ್ ಹೊಡೆದಿದ್ದೀನಿ ಆ ರೋಲ್ಗೆ. ಯಾರು ಫಿಟ್ಮೆಂಟ್. ಯಾಕಂದ್ರೆ ನಮ್ಗೊಂದು ವಿಷನ್ ಇರುತ್ತೆ. ಧ್ರುವ ಸರ್ಜಾ ಅವ್ರ ಸರ್ ಹೇಳ್ದಂಗೆ ನಮ್ಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲೈನ್ ಅಂತ ಆರ್ಟಿಸ್ಟ್ ಬಂದಾಗ ಮಾತ್ರ ಅದು ತೆರೆ ಮೇಲೆ ನೀವು ಒಂದು ಒಳ್ಳೆ ಕ್ಯಾರೆಕ್ಟರ್ನ ತರಕ್ ಸಾಧ್ಯ. ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಈ ಚಿತ್ರ ಎಲ್ಲರೂ ಹೇಳ್ತಾರೆ ನಾನು 100 ದಿನ ಸಿನಿಮಾ ಮಾಡಿದೆ ಶೂಟಿಂಗು, 50 ದಿನ ಖಂಡಿತ ನಾನು ಅಷ್ಟು ದೂರ ಮಾಡಿಲ್ಲ. 22 ದಿನದಲ್ಲಿ ಶೂಟಿಂಗ್ ಮಾಡಿರೋದು ನಾನು. 22 ಡೇಸ್ ಐ ಕಂಪ್ಲೀಟೆಡ್ ದಿ ಶೂಟಿಂಗ್. ಸೊ 72 ಸೀನ್ಸ್ ಈ ಸಿನಿಮಾದಲ್ಲಿ 2 ಗಂಟೆ 28 ನಿಮಿಷ 50 ಸೆಕೆಂಡ್ ಸಿನಿಮಾ ಡ್ಯೂರೇಷನ್. ಸೆನ್ಸಾರ್ ಅವರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಕ್ರೆಡಿಟ್ ನನ್ನ ಟೆಕ್ನಿಷಿಯನ್ಸ್ಗೂ ಹೋಗ್ಬೇಕು. ಮೊದಲು ನಮ್ಮ DOP ಪ್ರಮೋದ್, ಅಲ್ಲೇ ನಿಂತ್ಕೊಳ್ಳಿ. ಪ್ರಮೋದ್ ಅವರು DOP ನಮ್ಮ ಸಿನಿಮಾ ಮಾಡಿರೋದು. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿದ್ದಾರೆ ಸಮೀರ್ ಅವರು ನಾನು ಮಾತಾಡಲ್ಲ ಸರ್, ಡೆಂಟಲ್ ಪ್ಲಾಂಟ್ ಆಗ್ಬಿಟ್ಟಿದೆ, ನಾನು ಮಾತಾಡಲ್ಲ ಅಂದ್ರು. ನೆಕ್ಸ್ಟ್ ಎಡಿಟರ್ ಶಮೀಕ್ ಅಲ್ಲಿದ್ದಾರೆ ನೋಡಿ, ಶಮೀಕ್ ಎಡಿಟರು. ಮತ್ತು ಕಲಾವಿದರು ತುಂಬಾ ನನ್ನ ಬೆನ್ನಿಂದ ನಿಂತು ಈ ಚಿತ್ರಕ್ಕೆ ಬೆಂಬಲಿಸಿದ್ದಾರೆ. ಒಂದೊಂದು ಪಾತ್ರವೂ ಮಾತಾಡುತ್ತೆ ಈ ಸಿನಿಮಾದಲ್ಲಿ. ಸೊ ಒಟ್ಟು ನಾನೇನು ಅನ್ಕೊಂಡೋ ಅದನ್ನ ನಾನು ತೆರೆ ಮೇಲೆ ತಂದಿದ್ದೀನಿ. ನಾನು ಫಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ದಿನೇಶ್ ಅವರು ಮತ್ತೆ ಲಕ್ಷ್ಮಣ್ ಅವ್ರಿಗೆ. ನೀವೆಲ್ಲ ನಮ್ಮ ಚಿತ್ರಕ್ಕೆ ಬಂದು ಒಂದು ಬೆನ್ನೆಲುಬಾಗಿ ನಿಂತು ಇಷ್ಟು ಜನ ಮಾಧ್ಯಮ ಮಿತ್ರರು ನನಗೆ ಸಪೋರ್ಟ್ ಆಗಿ ನಿಂತಿರೋದು, ಐ ಆಮ್ ವೆರಿ ಮಚ್ ಥ್ರಿಲ್ಡ್. ನಾನು ಇಷ್ಟು ಕ್ಯಾಮ್ರಾ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಈ SK ಉಮೇಶ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ನಮ್ಮ ಹರ್ಷರ್ಜುನ್ ಕಲಾಲ್ ಇವರು ನನ್ನ ಎರಡನೇ ಸಿನಿಮಾ ಬಬ್ಲು ಶಾದಲ್ಲಿ ಒಳ್ಳೆ ಹೀರೋ ರೋಲ್ ಮಾಡಿಸಿದ್ದೆ. ಸೊ ಈ ಒಂದು ಚಿತ್ರಕ್ಕೆ ಇದೊಂದು ಒಳ್ಳೆ ಫಿಟ್ಮೆಂಟ್ ಇವರು ಅಂತ ಹೇಳಿ SK ಉಮೇಶ್ ಅವ್ರನ್ನ ಕ್ಯಾರೆಕ್ಟರ್ನ ಇವ್ರಿಗೆ ಕೊಟ್ಟೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ ಕೇಳಿ. ಸಾರು ಯಾವಾಗಲೂ ನಮ್ಮ ಸೆಟ್ಗೆ ಬರೋರು ಒಂದೊಂದು 2-3 ಸಲ. ಯಾಕಂದ್ರೆ ಪೊಲೀಸ್ ಸ್ಟೋರಿ ಮಾಡ್ಬೇಕಾದ್ರೆ ತುಂಬಾ ಮೈಯೆಲ್ಲ ಕಣ್ಣಾಗಿರ್ಬೇಕು. ಆ ಯೂನಿಫಾರ್ಮು, ಆ ಟೋಪಿ ಹೆಂಗಿಡೋದು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೆಟ್ ಅಲ್ಲಿ ಬಂದು ನೋಡು, ಕಣ್ಣು ಹುಬ್ಬು ಮೇಲೆ ಈ ತರ ಟೋಪಿ ಇರ್ಬೇಕು, ಬ್ಯಾಡ್ಸ್ ಹಿಂಗಿರ್ಬೇಕು ಅಂತ. ಸೊ ಸರ್ ಥ್ಯಾಂಕ್ ಯು, ನೀವು ಒಂಥರ ಆರ್ಟ್ ಡೈರೆಕ್ಟರ್ ಇದ್ರಿ ನಮ್ಮ ಸಿನಿಮಾಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಮಾಧ್ಯಮ ಮಿತ್ರರು ಯಾವ್ದಾರ ಕ್ವಶನ್ ಇದ್ರೆ ನಾನು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀನಿ. ತಡ ಆಗ್ತಾ ಇದೆ ಗೊತ್ತು ನಮ್ಗೆ. ನೀವೊಂದು ಓಕೆ, ಇವಾಗ ಹರ್ಷರ್ಜುನ್ ಅವರು 2 ಮಾತಾಡ್ಬಿಡ್ತಾರೆ.